ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಫೈನಾನ್ಸ್ ಗುರು. ಆ, ಹಿಂದಿನ ವಿಡಿಯೋಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರಿ. ಇದನ್ನು ಇಮಿಡಿಯೇಟ್ ಆಗಿ ಕನ್ನಡಕ್ಕೆ ಸ್ವಿಚ್ ಆಗಿದ್ದೀರಾ ಅಂತ ಅನಿಸ್ತಾ ಇದ್ರೆ ಸುಮಾರು ಜನ ಫೀಡ್ಬ್ಯಾಕ್ ಮೇರೆಗೆ ಆಗಾಗ ಒಂದು ಕನ್ನಡದಲ್ಲೂ ಕೂಡ ವಿಡಿಯೋ ಮಾಡೋಣ ಅಂತ ನಿಶ್ಚಯ ಮಾಡಿ ಇವತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟ್ರ್ಯಾಕರ್ ಅದನ್ನ ನಿಮಗೆ ತೋರಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಈ ಟ್ರ್ಯಾಕರ್ ಪ್ರಾರಂಭದಲ್ಲಿ ಆ, ಸುಮಾರು ಒಂದು 5-6 ತಿಂಗಳುಗಳ ಕೆಳಗಡೆ ಆ, ನಾನು ನನ್ನ ಪೋರ್ಟ್ಫೋಲಿಯೋನ ಒಂದು ಡೆಟ್ ಮತ್ತು ಈಕ್ವಿಟಿ ರೇಷಿಯೋವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಟ್ರ್ಯಾಕರ್ನ ನಾನೇ ರೆಡಿ ಮಾಡಿದೆ. ಈ ಟ್ರ್ಯಾಕರ್ ಅಥವಾ ಈ ಒಂದು ಚಾರ್ಟ್ ಇದನ್ನ ನೋಡ್ತಾ ಇದ್ದಾಗೆ ನಮಗೆ ಈಕ್ವಿಟಿಲಿ ಬೇಗ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡದೇ ಇದ್ರೆ ಅದು ಸರಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ಈ ಒಂದು ಟ್ರ್ಯಾಕರ್ ಇಂದ ನಮಗೆ ಗೊತ್ತಾಗತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಏನು ಅಂತಂದ್ರೆ ಒಂದು ಡೆಟ್ ಮತ್ತು ಈಕ್ವಿಟಿ. ಡೆಟ್ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಅದು ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು ಅಥವಾ ಪೋಸ್ಟ್ ಆಫೀಸ್ ನಲ್ಲಿರುವ NSE ಸರ್ಟಿಫಿಕೇಟ್ ಇರ್ಬೋದು, ಅಂದ್ರೆ ಫಿಕ್ಸೆಡ್ ಇನ್ಕಮ್. ಅದರಲ್ಲಿ ಯಾವುದೇ ರೀತಿಯ ರಿಸ್ಕ್ ಇರುತ್ತೆ. ಅಫ್ಕೋರ್ಸ್ ಇನ್ಫ್ಲೇಷನ್ ನ ರಿಸ್ಕ್ ಇರುತ್ತೆ. ತುಂಬಾ ಜಾಸ್ತಿ ದಿವಸ ಅದರಲ್ಲೇ ಇಟ್ರೆ ಆ ಅಮೌಂಟ್ ಇನ್ಫ್ಲೇಷನ್ ಕೂಡ ಬೀಟ್ ಆಗೋದಿಲ್ಲ. ಆ ಒಂದು ಇನ್ಫ್ಲೇಷನ್ ರಿಸ್ಕ್ ಇರುತ್ತೆ ಅಫ್ಕೋರ್ಸ್. ಆದ್ರೆ ಡಿಫಾಲ್ಟ್ ರಿಸ್ಕ್ ಇರೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನ ಬ್ಯಾಕಿಂಗ್ ಇರುತ್ತೆ. ಅಥವಾ ಕೋಆಪರೇಟಿವ್ ಸೊಸೈಟಿಲಿ ಇಟ್ಟರೆ ಗ್ಯಾರಂಟಿ ಇಲ್ಲ. ಆದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಇಟ್ಟರೆ ನಿಮ್ಮ FD ತಕ್ಕ ಮಟ್ಟಿಗೆ ಸೇಫ್ ಅಂತ ಹೇಳ್ಬೋದು. ಆ ರೀತಿಯ ಒಂದು ಡೆಟ್ ಫಂಡ್ ಅದು ಇಲ್ಲಿದೆ. ಇನ್ನೊಂದು ಈಕ್ವಿಟಿ ಫಂಡ್. ಕೆಲಸದ ಯಾರೋ ಒಬ್ಬ ವ್ಯಕ್ತಿ ಕೆಲಸ ಪ್ರಾರಂಭ ಮಾಡಿದಾಗ ಮೊದಲನೇ ತಿಂಗಳಿಂದಾನೆ ಆತ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ಸ್ ಖರೀದಿಗೆ ಹೋಗೋದಿಲ್ಲ. ಸಾಮಾನ್ಯವಾಗಿ ಟ್ರೆಡಿಷನಲ್ ಐಟಮ್ಸ್ ಏನು ನಮ್ಮ ತಂದೆ ತಾಯಿ ಆ, ಮಾಡ್ತಾ ಇದ್ರು, LICಗೆ ಹಾಕುವಂಥದ್ದಾಗ್ಲಿ ಅಥವಾ ಫಿಕ್ಸೆಡ್ ಡೆಪಾಸಿಟ್ ಮಾಡುವಂಥದ್ದಾಗ್ಲಿ, ರೆಕರಿಂಗ್ ಡೆಪಾಸಿಟ್ ಮಾಡುವಂಥದ್ದಾಗ್ಲಿ, ಅದನ್ನ ನಾವು ಪ್ರಾರಂಭದಲ್ಲಿ ಮಾಡಿಬಿಡ್ತೀವಿ. ಆದ್ರೆ ಆ ತರ ಮಾಡೋದ್ರಿಂದ ಯಾವ ರೀತಿ ನಮ್ಮ ಒಟ್ಟಾರೆ ರಿಟರ್ನ್ಸ್ ಅದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ಇರುವ ಸಿನಾರಿಯೋ ಏನಂತಂದ್ರೆ, ಒಬ್ಬ ವ್ಯಕ್ತಿ ಆತ ತನ್ನ ಇನಿಷಿಯಲ್ ಇಯರ್ಸ್ ನಲ್ಲಿ ಪ್ರಾರಂಭದ ವರ್ಷಗಳಲ್ಲಿ ಆ, ಸುಮಾರು ಒಂದು 2-3 ವರ್ಷ ಆದ ನಂತರ ಅವರ ಸೇವಿಂಗ್ಸ್ ಎಷ್ಟಿದೆ ಅಂತಂದ್ರೆ ಅದು 5 ಲಕ್ಷ ರೂಪಾಯಿ ಇದೆ. ಆ 5 ಲಕ್ಷ ರೂಪಾಯಿ ಎಲ್ಲಿದೆ ಅಂತಂದ್ರೆ ಅದು ಫಿಕ್ಸ್ಡ್ ಇನ್ಕಮ್ ಅಲ್ಲಿದೆ, ಡೆಟ್ ಅಲ್ಲಿದೆ. ಆದ್ರೆ ಈಕ್ವಿಟಿಲಿ 1 ರೂಪಾಯಿ ಕೂಡ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಈಕ್ವಿಟಿಲಿ ಯಾಕೆ ಹಾಕ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಅವ್ರಿಗೆ ಈಗ ರಿಯಲೈಸ್ ಆಗಿದೆ, ಈಕ್ವಿಟಿಲಿ ಹಾಕದಿದ್ರೆ ನನ್ನ ಸಂಪಾದನೆ ಮಾಡಿರೋ ಹಣ ಏನಿದೆ ಅದು ಇನ್ಫ್ಲೇಷನ್ ರಿಸ್ಕ್ ಹೋಗಿ ಅದು ಬರ್ತಾ ಬರ್ತಾ ತನ್ನ ವ್ಯಾಲ್ಯೂನ ಕಳ್ಕೊಳ್ಳುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಈಕ್ವಿಟಿಲಿ ಇನ್ವೆಸ್ಟ್ ಮಾಡಬೇಕು ಅಂತ ಶುರು ಮಾಡ್ತಾರೆ. ಹಾಗೆ ಶುರು ಮಾಡಿದ ಮೊದಲನೇ ತಿಂಗಳಲ್ಲಿ ಅವರ ಒಂದು ಇನ್ವೆಸ್ಟ್ಮೆಂಟ್ ಅವರೇನು ಡಿಸೈಡ್ ಮಾಡ್ತಾರೆ, ಆ ಇನ್ವೆಸ್ಟ್ಮೆಂಟ್ ಅವರು 10,000 ನಾನು ಹಾಕ್ಬೋದು, ನಾನು 10,000ವನ್ನ ನಾನು ಇನ್ವೆಸ್ಟ್ ಮಾಡ್ಬೋದು ಈಕ್ವಿಟಿನಲ್ಲಿ ಅಂತ ಅನ್ಕೊಳ್ತಾರೆ. ಆದ್ರೆ ಅವರ ಕೆಲಸ ಮಾಡ್ತಾ ಇರುವಂತಹ ಕಂಪನಿಯಲ್ಲಿ 12% ಬೇಸಿಕ್ ಸ್ಯಾಲರಿ ಮೇಲೆ ಅದು PF ಪ್ರಾವಿಡೆಂಟ್ ಫಂಡ್ ಅದು ಹೋಗ್ಲೇಬೇಕು, ಅದು ಇದ್ದೇ ಇರುತ್ತೆ. ಮತ್ತು ಅವ್ರದ್ದು ಇನ್ನೊಂದಷ್ಟು ಶಾರ್ಟ್ ಟರ್ಮ್ ಗೋಲ್ಸ್ ಇರುತ್ತೆ. ಆ ಸದ್ಯಕ್ಕೆ ಅವರ ಮಕ್ಕಳು ಫೀಸ್ ಕಟ್ಟಬೇಕು ಅಂತ ಅನ್ಕೊಳ್ಳೋಣ, ಅಥವಾ ಇನ್ಯಾವುದೋ ಒಂದು ರಜಾ ದಿನಗಳು ಬಂದಾಗ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅಂತ ಸಂದರ್ಭಗಳಲ್ಲಿ ಅಂತ ಅಮೌಂಟ್ ಅನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಾಗಲಿ ಅಥವಾ ಸ್ಟಾಕ್ಸ್ ಅಲ್ಲಾಗಲಿ ಹಾಕೋದು ಸೂಕ್ತ ಅಲ್ಲ. ಯಾಕಂದ್ರೆ ಈಕ್ವಿಟಿ ಯಾವಾಗಲೂ ಲಾಂಗ್ ಟರ್ಮ್ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಅವರ ಒಂದು ಇನ್ವೆಸ್ಟಬಲ್ ಅಮೌಂಟ್ ಅಲ್ಲಿ ಅವರು ಈಗ ಸದ್ಯಕ್ಕೆ 10,000ವನ್ನ ಅವರು ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಮಾತ್ರ ಹಾಕ್ತಾ ಇದ್ದಾರೆ. ಮತ್ತು ಇನ್ನೊಂದು 10,000ವನ್ನ ಈಕ್ವಿಟಿ ಫಂಡ್ಸ್ ಅಲ್ಲಿ ಅವ್ರು ಹಾಕ್ತಾ ಇದ್ದಾರೆ. ಈಕ್ವಿಟಿ ಫಂಡ್ಸ್ ಅಲ್ಲಿ ಹಾಕಿದಾಗ ಇಲ್ಲಿ ಇಮಿಡಿಯೇಟ್ ಆಗಿ ನಿಮ್ಮ ಸ್ಕ್ರೀನ್ ಮೇಲೆ ಹೈಲೈಟ್ ಮಾಡಿ ನಾನು ತೋರಿಸ್ತಾ ಇದ್ದೇನೆ. 98% ಡೆಟ್ ಆಯ್ತು, 2% ಈಕ್ವಿಟಿ ಆಯ್ತು. ಒಂದು ತಿಂಗಳಿಗೆ ಇದಾಗ್ತಾ ಇದೆ. ಇದೇ ರೀತಿ ಅವರು 1 ವರ್ಷ ಅದನ್ನ ಕಂಟಿನ್ಯೂ ಮಾಡ್ತಾರೆ. 12 ತಿಂಗಳಿಗೆ ನಾನು ಇದನ್ನ ಡ್ರ್ಯಾಗ್ ಮಾಡ್ತೀನಿ. 12 ತಿಂಗಳಿಗೆ ಡ್ರ್ಯಾಗ್ ಮಾಡಿದ ತಕ್ಷಣ ಇಲ್ಲಿ ಬಲ್ಗಡೆ ನಿಮಗೆ ಕಾಣಿಸ್ತಂತ ಅನ್ಸುತ್ತೆ. ಮತ್ತೆ ನಾನು Ctrl Z ಮಾಡಿ ನಿಮ್ಗೆ ತೋರಿಸ್ತೇನೆ. ಈಗ ನೋಡಿ, ಮತ್ತೆ ನಾನು ಡ್ರ್ಯಾಗ್ ಮಾಡ್ತೇನೆ. ಇಲ್ಲಿ ಬಲಗಡೆ ಇರುವಂತಹ ಈ ಒಂದು ಚಾರ್ಟ್ ಅನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. 12 ತಿಂಗಳು ಇದೇ ಕೆಲಸವನ್ನ ಅವ್ರು ಮಾಡಿದ್ರೆ ಅವರ ಈಕ್ವಿಟಿ ಮತ್ತು ಡೆಟ್ ರೇಷಿಯೋ ಯಾವ ರೀತಿ ಹತ್ರಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗತ್ತೆ. 12ನೇ ತಿಂಗಳಿನ ಕೊನೆಗೆ ನಾನು ಮತ್ತೆ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ, ಅವರ ಒಟ್ಟು ಡೆಟ್ ನ ಪೋರ್ಟ್ಫೋಲಿಯೋ ರೇಷಿಯೋ 85% ಡೆಟ್ ಅಲ್ಲಿದೆ, 16% ಮಾತ್ರ ಈಕ್ವಿಟಿಯಲ್ಲಿದೆ. ಇದು ಯಾಕೆ ಮುಖ್ಯ ಅಂತ ಈ ವಿಡಿಯೋದ ಕೊನೆಯಲ್ಲಿ ನಾನು ಹೇಳ್ತೇನೆ.
12 ತಿಂಗಳಾದ್ರೂ ಕೂಡ ಅವರ ಒಂದು ಡೆಟ್ ರೇಷಿಯೋ 84:16 ಇದೆ. ಸಾಮಾನ್ಯವಾಗಿ ಯಾರು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ, ಅವರ ಏನು ರಿಸ್ಕ್ ತಗೊಳ್ಳುವಂತಹ ವಯಸ್ಸು ಸಾಮಾನ್ಯ 25, 26 ಈ ವಯಸ್ಸಿನಲ್ಲಿ ಹೆಚ್ಚು ಅಂದ್ರೆ 50ಕ್ಕಿಂತ ಹೆಚ್ಚು ಪ್ರತಿಶತ ನಮ್ಮ ಹೂಡಿಕೆ ಅದು ಎಲ್ಲಿರ್ಬೇಕು ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇರ್ಬೇಕು ಅಥವಾ ಈಕ್ವಿಟಿ ಸ್ಟಾಕ್ಸ್ ಅಲ್ಲಿ ಇರ್ಬೇಕು. ಯಾಕಂತಂದ್ರೆ ನಮಗೆ ಆ ಹಣ ನಮಗೆ ವಾಪಸ್ ಬರ್ಲಿಲ್ಲ, ಅಥವಾ ಮಾರ್ಕೆಟ್ ಡೌನ್ ಆಯ್ತು, ಎಕಾನಮಿನೇ ಡೌನ್ ಆಯ್ತು, ಅಥವಾ ಕೋವಿಡ್ ಬಂತು ಅಂದ್ರೆ ಅದು ರಿಕವರ್ ಆಗಕ್ಕೆ ತುಂಬಾ ಟೈಮ್ ಅನ್ನ ತಗೊಳುತ್ತೆ. ಆ ಟೈಮ್ ಅನ್ನ ನಾವು ಈಕ್ವಿಟಿಗೆ ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಪ್ರಾರಂಭದ ದಿವಸಗಳಲ್ಲಿ ನಾವು ಕೆಲಸವನ್ನ ಪ್ರಾರಂಭ ಮಾಡಿದಾಗ ಅತಿ ಹೆಚ್ಚು ಅಲೋಕೇಶನ್ ನಮ್ದು ಈಕ್ವಿಟಿ ಫಂಡ್ಸ್ ಹಾಕ್ಬೇಕು. ಮೊದಲನೇ ವರ್ಷದಲ್ಲಿ ಅವರ ಫಂಡ್ ಅಲೋಕೇಶನ್ 84 ಮತ್ತೆ 16ಕ್ಕೆ ಬಂತು. ಈಗ 2ನೇ ವರ್ಷಕ್ಕೆ ಅವರು ಸ್ವಲ್ಪ ಈಕ್ವಿಟಿ ಅಲೋಕೇಶನ್ ಅನ್ನ ಜಾಸ್ತಿ ಮಾಡಿದ್ರು ಅಂತ ಇಟ್ಕೊಳ್ಳೋಣ. 10,000 ಇಲ್ಲಿ ಹಾಕಕ್ಕೆ ಅವರು ನಿಶ್ಚಯ ಮಾಡಿದ್ದಾರೆ. ಅದನ್ನ ಅವರು ಅವರು ಅದನ್ನ ಬದಲಾಯಿಸ್ತಾ ಇಲ್ಲ. ಆದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅವ್ರಿಗೆ ಸಂಬಳ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳೋಣ. ಸದ್ಯಕ್ಕೆ 10,000 ಈಕ್ವಿಟಿಲಿ ಹಾಕೋ ಬದಲು 15,000 ಈಕ್ವಿಟಿಲಿ ಹಾಕ್ತಾರೆ. ಅದನ್ನ ಮತ್ತೆ 12 ತಿಂಗಳಿಗೆ ಅವರು ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಮತ್ತೆ ನಮ್ಮ ಈ ಚಾರ್ಟ್ ಅನ್ನ ನೋಡೋದಾದ್ರೆ ಈಕ್ವಿಟಿ ಮತ್ತು ಡೆಟ್ ನ ರೇಷಿಯೋ ಮತ್ತೆ 10 ಬಂದಿದೆ. 24ನೇ ತಿಂಗಳ ಕೊನೆಗೆ ಅವರ ರೇಷಿಯೋ 73 ಮತ್ತು 27 ಆಗಿದೆ. ಇದೇ ರೀತಿಯಲ್ಲಿ ಅವರು ನಿಶ್ಚಯ ಮಾಡಿ, ಇಲ್ಲ ಈಕ್ವಿಟಿ ಅಲೋಕೇಶನ್ ಜಾಸ್ತಿ ಮಾಡಬೇಕು ಅಂತ ನಿಶ್ಚಯ ಮಾಡಿ ಡೆಟ್ ಅಲೋಕೇಶನ್ ನ ಮತ್ತೆ ಅವರ 10,000 ಇದ್ದದನ್ನ 5,000 ಮಾಡ್ತಾರೆ. ಇಲ್ಲಿ 15,000 ಇದ್ದದನ್ನ 20,000 ಮಾಡ್ತಾರೆ. ಸೊ ಈ ರೀತಿ ಮತ್ತೆ ಇನ್ನೊಂದು ವರ್ಷ ಮುಂದುವರಿಸಿದಾಗ ಅವರ ಒಂದು ಪೋರ್ಟ್ಫೋಲಿಯೋನ ಒಂದು ಅಂತರ ಅದು ಸಿಗ್ನಿಫಿಕೆಂಟ್ ಆಗಿ ಡ್ರಾಪ್ ಆಗಿರೋದು ನೋಡುದು. ಡೆಟ್ ಅದು ಕಡಿಮೆ ಆಗಿದೆ, ಈಕ್ವಿಟಿ ಅದು ಜಾಸ್ತಿ ಆಗಿದೆ. ಇಲ್ಲಿ ಕೊನೆಯಲ್ಲಿ 35ನೇ ತಿಂಗಳು 35 ತಿಂಗಳಿದೆ, 36ನೇ ತಿಂಗಳು ತಗೊಂಡ್ರೆ ಪ್ರಾಯಶಃ ಇನ್ನೊಂದು 59% ಡೆಟ್ ನಲ್ಲಿ ಅಥವಾ 41% ಈಕ್ವಿಟಿಯಲ್ಲಿ ಬರ್ಬೋದು. ಸೊ ಹಾಗಾಗಿ ನಾವು ಪ್ರಾರಂಭದಲ್ಲಿ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಈ ವ್ಯಕ್ತಿ ತುಂಬಾ ಡಿಸಿಪ್ಲಿನ್ಡ್. ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಅಮೌಂಟ್ ನ ಕಡಿಮೆ ಮಾಡಿಲ್ಲ. ಅವರು ಡೆಟ್ ಅಲ್ಲೂ ಹಾಕ್ತಾ ಇದ್ದಾರೆ, ಈಕ್ವಿಟಿಲೂ ಹಾಕ್ತಾ ಇದ್ದಾರೆ. ಈಕ್ವಿಟಿಲಿ ಸ್ವಲ್ಪ ಅವರು ಕಾನ್ಶಿಯಸ್ ಆಗಿ ಜಾಸ್ತಿ ಅಮೌಂಟ್ ಅನ್ನ ಹಾಕ್ತಾ ಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ 10,000 ಹಾಕಿದ್ರು, ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಅವ್ರಿಗೆ, 15,000 ಹಾಕಿದ್ರು, ಆಮೇಲೆ 20,000 ಹಾಕ್ತಾ ಇದ್ದಾರೆ. ಈ ರೀತಿ ಡಿಸಿಪ್ಲಿನ್ಡ್ ಆಗಿ ಹಾಕಿದ್ರೆ ಮಾತ್ರ ನಮ್ಮ ಈ ಒಟ್ಟು ಈಕ್ವಿಟಿ ಮತ್ತು ಡೆಟ್ ನ ರೇಷಿಯೋವನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಯಾವಾಗ ಇದು 50-50 ಬರುತ್ತೆ ಆಗ ಸ್ವಲ್ಪ ರೀಬ್ಯಾಲೆನ್ಸಿಂಗ್ ಮಾಡುವಂತಹ ಒಂದು ಅವಕಾಶ ಅದು ನಮಗೆ ಸಿಗುತ್ತೆ. ಯಾಕೆ ಈ ಈಕ್ವಿಟಿ ರೇಷಿಯೋವನ್ನ ಬೇಗ ಹಾಕಬೇಕು, ಈಕ್ವಿಟಿ ರೇಷಿಯೋವನ್ನ ಆದಷ್ಟು ಬೇಗ ನಾವು 50 ತರಬೇಕು ನಮ್ಮ ಸಣ್ಣ ವಯಸ್ಸಿನಲ್ಲಿ ಅಂತಂದ್ರೆ, ಈ ರಿಟರ್ನ್ಸ್ ಬರುವಂತದ್ದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಸುಮಾರು ಈಗ ಇಂಡೆಕ್ಸ್ ನ ನಿಫ್ಟಿ 50ಯ ಕಳೆದ ಒಂದು 25-26 ವರ್ಷಗಳ ರಿಟರ್ನ್ಸ್ ತಗೊಂಡ್ರೆ ಅಷ್ಟು ವರ್ಷದ ಆವರೇಜ್ ಅಂತಂದ್ರೆ ಒಂದು 12% ನಮಗೆ ಆವರೇಜ್ ಆದ ರಿಟರ್ನ್ ಸಿಗುತ್ತೆ. ಆದ್ರೆ ಡೆಟ್ ಅಲ್ಲಿ ಸಿಗುವಂತಹ ನಮಗೆ ಆವರೇಜ್ ಎಷ್ಟು ಅಂತಂದ್ರೆ ಅದು ಕೇವಲ 7% ಅಥವಾ 6.5%. ಈಗ ಸ್ವಲ್ಪ FD ರೇಟ್ ಜಾಸ್ತಿ ಆಗಿದೆ, ಸುಮಾರು 7.5 ಹತ್ತತ್ರ ಇರಬಹುದು ನ್ಯಾಷನಲೈಸ್ಡ್ ಬ್ಯಾಂಕ್ ಇಂದ. ನ್ಯಾಷನಲೈಸ್ಡ್ ಬ್ಯಾಂಕಿನ ಇನ್ನೂ ಕಡಿಮೆ ಇರುತ್ತೆ, ಪ್ರೈವೇಟ್ ಬ್ಯಾಂಕಿನ ಸ್ವಲ್ಪ ಜಾಸ್ತಿ ಇರುತ್ತೆ, ಕೋಆಪರೇಟಿವ್ ಬ್ಯಾಂಕಿನ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಸುಮ್ಮನೆ ಒಂದು ಆವರೇಜ್ ಅನ್ನ ತಗೊಳ್ಳೋದಾದ್ರೆ ಡೆಟ್ಟಿನ ನಮಗೆ 7% ಬರುತ್ತೆ ಅಂತ ಇಟ್ಕೊಂಡ್ರೆ, ಮತ್ತು ಈಕ್ವಿಟಿಯಿಂದ ನಮಗೆ 12% ರಿಟರ್ನ್ ಬರುತ್ತೆ ಅಂತ ಆಶಾಭಾವನೆಯನ್ನ, ಮಾರ್ಕೆಟ್ ಚೆನ್ನಾಗಿರುತ್ತೆ, ನಮ್ಮ ದೇಶ ಇನ್ನೂ ಚೆನ್ನಾಗಾಗತ್ತೆ, ಹೆಚ್ಚು ಹೆಚ್ಚು ಜನ ಉದ್ಯೋಗ ಮಾಡ್ತಾರೆ, ಹೆಚ್ಚು ಜನ ಖರ್ಚನ್ನ ಮಾಡ್ತಾರೆ, ಅವರ ಜೀವನವನ್ನ ಚೆನ್ನಾಗಿ ನಡೆಸ್ತಾರೆ, ಆಗ ಎಕಾನಮಿ ತಂತನಾಗೆ ಮೇಲೋಗುತ್ತೆ ಅಂತ ಅನ್ಕೊಂಡಾಗ ಇದೆರಡರ ಆವರೇಜ್ ಅನ್ನು ನಾವು ತಗೊಂಡಾಗ, ಇಲ್ಲಿ ಆವರೇಜ್ ಫಾರ್ಮುಲಾವನ್ನ ನಾನು ಹಾಕ್ತಾ ಇದ್ದೇನೆ. ನಂಬರ್ 1 ಅದೊಂದು ಕೇಳ್ತಾ ಇದೆ, ಅದು ನಮಗೆ 7% ಕೊಡುವಂಥದ್ದು. ನಂಬರ್ 2 ಅದು 12% ರಿಟರ್ನ್ ಅನ್ನ ಕೊಡುವಂಥದ್ದು. ಸೊ ಒಟ್ಟು ಇಲ್ಲಿ ನಮಗೆ ಆವರೇಜ್ ರಿಟರ್ನ್, ಪೋರ್ಟ್ಫೋಲಿಯೋ ರಿಟರ್ನ್ ಅದೆಷ್ಟು ಅಂತಂದ್ರೆ 9.5% ಬರ್ತಾ ಇದೆ. 9.5% ಅದು ಒಳ್ಳೆಯ ಒಂದು ರಿಟರ್ನ್. ಅದು ಯಾವಾಗ ಆಗತ್ತೆ ಅಂತಂದ್ರೆ ಅದು ಈ ಪ್ರಮಾಣದಲ್ಲಿ ಆಗೋದಿಲ್ಲ. ಯಾವಾಗ 100% ಡೆಟ್ 0% ಈಕ್ವಿಟಿ ಇದ್ದಾಗ ಆಗೋದಿಲ್ಲ, ಅಥವಾ 85% ಡೆಟ್ 15% ಈಕ್ವಿಟಿ ಇದ್ದಾಗ ಆಗೋದಿಲ್ಲ. ಇದು ಆಗೋದು ಯಾವಾಗ ಅಂತಂದ್ರೆ ಇಲ್ಲಿ 60-40 ಇದ್ದಾಗ್ಲೂ ಆಗೋದಿಲ್ಲ, 50-50 ಆಗ್ಬೇಕು. ಇಲ್ಲಿ 50% ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ 50% ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಇದ್ದಾಗ ಮಾತ್ರ. ನಾನು ಇದನ್ನ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಎಕ್ಸೆಲ್ ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆದ್ರೆ ಎಕ್ಸೆಲ್ ನಲ್ಲಿ ಹೀಗೆ ಇರುವ ರೀತಿಯಲ್ಲಿ ನಮ್ಮ ಜೀವನದ
ಒಂದು ಗ್ರಾಫ್ ಅದು ಇರೋದಿಲ್ಲ. ಅದು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಹೋಗಿ ಬರ್ತಾ ಇರುತ್ತೆ. ಯಾವುದೋ ಒಂದು ತಿಂಗಳಲ್ಲಿ ಖರ್ಚು ಜಾಸ್ತಿ ಆಗುತ್ತೆ, ಯಾವುದೋ ಒಂದು ತಿಂಗಳಲ್ಲಿ ಖರ್ಚು ಕಡಿಮೆ ಆಗುತ್ತೆ, ಯಾವುದೋ ಒಂದು ತಿಂಗಳಲ್ಲಿ ಇನ್ನು ಸ್ವಲ್ಪ ಯಾವುದೋ ಬೋನಸ್ ಅಮೌಂಟ್ ಬಂದು ಒಂದೇ ಸತಿಗೆ ಈ ರೇಷಿಯೋ ಇನ್ನೂ ಹತ್ರಕ್ಕೆ ಬರ್ಬೋದು. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಓವರ್ ಆಲ್ ರಿಟರ್ನ್ ಅದು ಹೆಚ್ಚಾಗ್ಲಿಕ್ಕೆ ಸಾಧ್ಯ. ಮತ್ತೆ ಆದಷ್ಟು ಬೇಗ ಓವರ್ ಆಲ್ ರಿಟರ್ನ್ ಹೆಚ್ಚಾದ್ರೆ ಲಾಂಗ್ ಟರ್ಮ್ ಅಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ಅಲ್ಲಿ ನಮ್ಮ ಒಂದು ಪೋರ್ಟ್ಫೋಲಿಯೋ ವ್ಯಾಲ್ಯೂ ಅಥವಾ ವೆಲ್ತ್ ಅದು ಗೈನ್ ಆಗತ್ತೆ ಅಂತ ತೋರಿಸ್ಲಿಕ್ಕೆ ಈ ಒಂದು ವಿಡಿಯೋದ ಉದ್ದೇಶ. ಈ ವಿಡಿಯೋನ ಮುಗ್ಸಕ್ಕಿಂತ ಮುಂಚೆ ಇನ್ನೊಂದು ಅಂಶವನ್ನ ಹೇಳಬೇಕು. ಇಲ್ಲಿ ನಾನು ಬೇಕಂತಲೇ ಈ ಡೆಡ್ ಪೋರ್ಷನ್ ಮೇಲಾಗ್ಲಿ ಅಥವಾ ಈಕ್ವಿಟಿ ಪೋರ್ಷನ್ ಮೇಲಾಗ್ಲಿ ಬರುವಂತಹ ರಿಟರ್ನ್ ಅನ್ನ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಇಲ್ಲಿ ಮತ್ತೆ 3 ವರ್ಷಕ್ಕೆ 2 ವರ್ಷಕ್ಕೆ ನಾನು ರಿಟರ್ನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಕುತ್ಕೊಂಡ್ರೆ ಆ ಫಾರ್ಮುಲಾ ಹಾಕ್ಲಿಕ್ಕೆ ಒಂದು 15-20 ನಿಮಿಷ ಬೇಕು. ಅದನ್ನ ನಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇನ್ನೂ ಜಾಸ್ತಿ ಹೊತ್ತು ಬೇಕಾಗತ್ತೆ. ಹಾಗಾಗಿ ಆ ರಿಟರ್ನ್ಸ್ ಅನ್ನ ಒಂದು ಈಕ್ವಿಟಿಯಲ್ಲಿ ಆಗ್ಲೇ ಹೇಳ್ದಂಗೆ 7% ರಿಟರ್ನ್, ಡೆಟ್ ಅಲ್ಲಿ 12% ರಿಟರ್ನ್, ಅದನ್ನ ನೀವು ಇಲ್ಲೇ ಹಾಕಿದ್ರೆ ಅದು ಬರುತ್ತೆ, ಇಲ್ಲ ಅಂತಲ್ಲ. ಅದು ಕ್ಯಾಲ್ಕುಲೇಷನ್ ಮತ್ತಷ್ಟು ಕಾಂಪ್ಲಿಕೇಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಬಟ್ ಅದು ಮತ್ತೆ ಅಮೌಂಟ್ ಇದಕ್ಕೆ ಎಫೆಕ್ಟ್ ಮಾಡೋದು ಕೂಡ ಅದು ಕಡಿಮೆ ಅಂತ ಭಾವಿಸಿ ಆ ರಿಟರ್ನ್ ಕ್ಯಾಲ್ಕುಲೇಷನ್ ನಾನು ಹೋಗ್ದಿರಾ ಬರೀ ಇನ್ವೆಸ್ಟ್ಮೆಂಟ್ ಅಮೌಂಟ್ ಮೇಲೆ ಹೇಗೆ ನಮ್ಮ ಡೆಟ್ ಮತ್ತು ಈಕ್ವಿಟಿ ರೇಷಿಯೋವನ್ನ ನಾವು ಅದನ್ನ ಸರಿ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಿಂದ ನಿಮ್ಗೇನಾದ್ರೂ ನಿಮ್ಮ ಒಂದು ಡೆಟ್ ಈಕ್ವಿಟಿ ರೇಷಿಯೋ ಏನು ಅಂತ ನೀವು ಯೋಚನೆ ಮಾಡಿದ್ರೆ ಇದು ಈ ವಿಡಿಯೋನ ಯಶಸ್ಸು ಅಂತ ನಾನು ಅನ್ಕೊಳ್ತೀನಿ. ಈ ರೀತಿಯ ಹೆಚ್ಚು ಹೆಚ್ಚು ವಿಡಿಯೋಗಳ ನೀವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಯಾವ ವಿಷಯದ ಮೇಲೆ, ಯಾವ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಈ ಸೀಕ್ವೆನ್ಸ್ ಆಫ್ ರಿಟರ್ನ್ಸ್, ರಿಸ್ಕ್ ಮತ್ತು ಈಕ್ವಿಟಿಯಲ್ಲಿ ಹಾಕದೇ ಇದ್ದಾಗ ಯಾವ ರೀತಿ ನಮ್ಮ ಡೆಟ್ ಪೋರ್ಟ್ಫೋಲಿಯೋ ಅದು ತುಂಬಾ ದೊಡ್ಡದಾಗ್ಬಿಡುತ್ತೆ, ಅದನ್ನ ಮತ್ತೆ ಈಕ್ವಿಟಿಗೆ ತರಲಿಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ನಾವು ನಮ್ಮ ಈಕ್ವಿಟಿ ಪೋರ್ಷನ್ ನಲ್ಲಿ, ಅಥವಾ SIP ಮೂಲಕ, ಅಥವಾ ಮ್ಯೂಚುವಲ್ ಫಂಡ್ಸ್ ಮೂಲಕ, ಅಥವಾ ಸ್ಟಾಕ್ಸ್ ಮೂಲಕ ಮತ್ತೆ ಕಷ್ಟ ಪಡ್ಬೇಕಾಗತ್ತೆ. ಹಾಗಾಗಿ ಯಾರು ಈಗ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ, ಸ್ಟಾರ್ಟ್ ವಿತ್ ಈಕ್ವಿಟಿ. ಈ ಡೆಟ್ ಬೇಡ ಅಂತ ನಾನು ಹೇಳೋದಿಲ್ಲ, ಡೆಟ್ ಬೇಕೇ ಬೇಕು ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ಸ್ಟೆಬಿಲಿಟಿಗೆ. ಮುಂದಿನ ವಿಡಿಯೋಗಳಲ್ಲಿ ಡಿ ರಿಸ್ಕ್ ಹೇಗೆ ಮಾಡುವಂಥದ್ದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವ ಅಂಶಗಳನ್ನ ಗಮನಿಸಬೇಕು, ಶಾರ್ಟ್ ಟರ್ಮ್ ಮಾಡುವಾಗ ಈಕ್ವಿಟಿಲಿ ಹಾಕ್ಬೇಕಾ ಬೇಡವಾ, ಹಾಕಿದ್ರೆ ಯಾವ ರೀತಿ ಎಚ್ಚರಿಕೆಗಳನ್ನು ತಗೊಳ್ಬೇಕು, ಈ ರೀತಿ ವಿಚಾರಗಳನ್ನ ತಿಳಿಸ್ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನೇನಿದೆಯೋ ಎಲ್ಲ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಈ ಯೂಟ್ಯೂಬ್ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ.